ಮಾಜಿ ಸಚಿವ ದಿವಂಗತ ಬಸವಲಿಂಗಪ್ಪನವರ ಜನ್ಮದಿನವನ್ನು ದಲಿತ ಸಂಘರ್ಷ ಸಮಿತಿ ವತಿಯಿಂದ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಆಚರಣೆ ಮಾಡಿದರು. ದಲಿತ ಧೀಮಂತ ನಾಯಕ ಮಾಜಿ ಸಚಿವ ದಿವಂಗತ ಬಸವಲಿಂಗಪ್ಪನವರು 100 ವರ್ಷ ಜನ್ಮದಿನೋತ್ಸವ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆಚರಣೆ ಮಾಡಿದರು. ಇದೇ ವೇಳೆ ಬಸವಲಿಂಗಪ್ಪನವರ ಬಗ್ಗೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಬಸವಲಿಂಗಪ್ಪ ಅಂದ್ರೆ ಕರ್ನಾಟಕದಲ್ಲಿ ಸ್ವಾಭಿಮಾನವನ್ನ, ಒಂದು ಜಾಗೃತಿಯನ್ನ, ಹೋರಾಟದ ಕಿಚ್ಚನ್ನ ಹಚ್ಚಿದಂತವರು, ಮೇರು ವ್ಯಕ್ತಿತ್ವದವರು. ಕರ್ನಾಟಕದಲ್ಲಿ ಮಂತ್ರಿಗಳಾಗಿ ವಿಶೇಷವಾಗಿ ಮಾಡಿರುವ ಕೆಲಸಗಳು ಯಾವತ್ತಿಗೂ ಸಹ ಶೋಷಿತ ಸಮುದಾಯಗಳು ನೆನಪಿನಲ್ಲಿಟ್ಟುಕೊಳ್ಳೋಕೆ ಕೆಲಸ ಎಂದರು. ಕರ್ನಾಟಕದಲ್ಲಿ ಶತಮಾನಗಳಿಂದ ತಳವರ್ಗದ ಜನ ಮಲ ಹೊರುವ ಪದ್ಧತಿ ಇತ್ತು. ಈ ರಾಜ್ಯದಲ್ಲಿ ತಳವರ್ಗದ ಜನ ಮಲವನ್ನ ತಲೆ ಮೇಲೆ ಹೊತ್ತು ಹೋಗುತ್ತಿದ್ರು. ಮಲ ಹೊರುವ ಪದ್ಧತಿ ನಿಷೇಧ ಮಾಡಿದ ಕೀರ್ತಿ ಇವರಿಗೆ ಸೇರುತ್ತದೆ ಮತ್ತು ನಾಗರಿಕತೆಗೆ ಕಾರಣ ಬಸವಲಿಂಗಪ್ಪ. ಬೂಸ ಚಳುವಳಿ ನಡೆಸಲು ಕಾರಣ ಬಸವಲಿಂಗಪ್ಪ. ಕನ್ನಡ ಸಾಹಿತ್ಯದಲ್ಲಿ ಬೂಸ ಇದೆ. ಹುಡುಗರು ಇಂಗ್ಲಿಷ್ ಓದಬೇಕು, ಇಂಗ್ಲಿಷ್ ಜ್ಞಾನಾರ್ಜನೆ ಪಡೆಯಬೇಕು ಅಂತ ಹೇಳ್ತಾರೆ. ಈ ಕಾರಣಕ್ಕೆ ಅವರ ವಿರುದ್ಧ ರಾಜ್ಯದಲ್ಲಿ ದೊಡ್ಡ ಚಳುವಳಿ ಆಗುತ್ತದೆ. ಅವರು ಅಧಿಕಾರವನ್ನ ಕಳೆದುಕೊಳ್ತಾರೆ. ಮಂತ್ರಿ ಪದವಿ ಕಳೆದುಕೊಂಡಾಗ ಕಾರಣಕ್ಕೆ ಈ ರಾಜ್ಯದಲ್ಲಿ ದಲಿತರು, ಹಿಂದುಳಿದವರು ಜಾಗೃತರಾಗಿ ದಲಿತ ಸಂಘರ್ಷ ಸಮಿತಿ ಹುಟ್ಟಲು ಕಾರಣವಾಗುತ್ತು ಎಂದು ಹೇಳಿದರು. ಇದೇ ವೇಳೆ ಜಿಲ್ಲಾ ಸಂಚಾಲಕ ತಿಮ್ಮರಾಯಪ್ಪ, ತಾಲೂಕು ಸಂಚಾಲಕ ನರಸಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲಿಯೂರು ರಾಧಾಕೃಷ್ಣ, NKS TV4 ನ್ಯೂಸ್, ದೇವನಹಳ್ಳಿ. ಅಂಬೇಡ್ಕರ್ ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ನಾಟಕದಲ್ಲಿ ದಲಿತ ಚಳವಳಿ ಹುಟ್ಟಬೇಕಾದ್ರೆ ಇವರೇ ಮೂಲ ಕಾರಣ. ಅಲ್ಲಾದಂತಹ ಕನ್ನಡ ಸಾಹಿತ್ಯದ ಬೂಸ ಚಳುವಳಿಯ ವಿರುದ್ಧ ಇವರು ಬೂಸ ಚಳುವಳಿ ಮಾತಾಡಿದಾಗ ಇವರ ವಿರುದ್ಧ ಈ ರಾಜ್ಯಾದ್ಯಂತ ಚಳುವಳಿ ನಡೆದು ಇವರು ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡುವಂತಾಯಿತು. ಹಾಗಾಗಿ ಇವರಲ್ಲಿ ಅಂಬೇಡ್ಕರ್ ಪ್ರಜ್ಞೆ ಮತ್ತು ದಲಿತ ಪ್ರಜ್ಞೆ ಈ ರಾಜ್ಯದಲ್ಲಿ ಏನಾದರೂ ಬಂತಂದರೆ ಅದಕ್ಕೆ ಕಾರಣ ಬಸವಲಿಂಗಪ್ಪನವರು. ಬಸವಲಿಂಗಪ್ಪನವರು ಇವತ್ತು ಇಷ್ಟೊಂದು ದಲಿತರಿಗೆ ಪ್ರಜ್ಞೆ ಕೊಡೋ ಮುಖಾಂತರ ಅಭಿಮಾನದ ಕಿಚ್ಚನ್ನು ಹಚ್ಚಿದ್ದಾರೆ. ಮತ್ತು ಏನಿಲ್ಲಿ ಇವತ್ತು ನಾವು ಹೇಳ್ತೀವಿ ಡಿ ಗ್ರೂಪ್ ನೌಕರು ಇರ್ಬೋದು, ಈ ಕೆಲಸ ಮಾಡುವಂಥವ್ರಿಗೆಲ್ಲ ಒಂದು ಸ್ವಾಭಿಮಾನ ಮತ್ತು ಅವ್ರಿಗೆ ಏನು ಸರ್ಕಾರದಿಂದ ಸವಲತ್ತುಗಳು ಬರಬೇಕು ಅದ್ರ ಬಗ್ಗೆ ಎಲ್ಲ ಅವರು ಸಹ ಹೋರಾಟಗಳನ್ನು ಮಾಡಿ ಮತ್ತು ಅವರು ಮಂಜೂರು ಮಾಡಿದ್ದಾರೆ, ಅದನ್ನು ಜಾರಿಗೆ ತಂದಿದ್ದಾರೆ. ಅದರಿಂದ ಕರ್ನಾಟಕ ಸರ್ಕಾರ ಇದನ್ನು ಅತ್ಯಂತ ಜರೂರಾಗಿ ಪರಿಗಣಿಸಿ ಇವರ ಒಂದು ಪ್ರಬುದ್ಧತೆಯನ್ನು ಪರಿಗಣಿಸಿ ಇವರ ಹೆಸರಲ್ಲಿ ಕರ್ನಾಟಕದಲ್ಲಿ ಒಂದು ಸ್ಮಾರಕ ಭವನ ಒಂದು ಆಗಬೇಕು. ಮತ್ತು ನಮ್ಮ ಸ್ನೇಹಿತರು ಹೇಳೋದಂಗೆ ಅವರಿಗೆ ಕರ್ನಾಟಕ ರತ್ನ ಇವರಿಗೆ ಕೊಟ್ಟು ಗೌರವಿಸಬೇಕು. ಮತ್ತು ಇವರ ಬಗ್ಗೆ ಅನೇಕ ಕೃತಿಗಳನ್ನು ಸರ್ಕಾರನೇ ಕೆಲಸ ಮಾಡಬೇಕು ಅಂತ ಸರ್ಕಾರನ ಈ ಒಂದು ಜನ್ಮದಿನೋತ್ಸವದ ಪ್ರಯುಕ್ತ ನಾವೆಲ್ಲ ಆಗ್ರಹಿಸ್ತಾ ಇದ್ದೀವಿ. ಗೌರ್ಮೆಂಟ್ ಹಾಸ್ಟೆಲಲ್ಲಿ ಓದ್ತಾ ಇದೆ. ಆಗ ನಮ್ಮ ಹಾಸ್ಟೆಲ್ಗೆ ಅವರು ಭಾನುವಾರ ಆದರೆ ಭೇಟಿ ಕೊಡೋರು. ಭಾನುವಾರ ತಿಂಗಳಿಗೆ 1 ಬಾರಿ ಅಥವಾ 2 ಬಾರಿ ಆದರೂ ಬರೋರು. ಸಂಡೇ ಬಂದು ಅಲ್ಲೊಂದು ಸಭೆಗಳು ಮಾಡ್ತಾಯಿದ್ರು. ನಮ್ಮ ಹಾಸ್ಟೆಲ್ ಒಂದು ರೂಮ್ ಅವರೇ ಭಾನುವಾರ ಬರ್ತಾರೆ ಅಂದರೆ ನಾವೆಲ್ಲ ವಿದ್ಯಾರ್ಥಿಗಳು ಇನ್ನೊಂದು ರೂಮ್ಗೆ ಹೋಗ್ಬೇಕಾಯ್ತು. ಆಗ ನಮ್ಮನ್ನು ಮಕ್ಕಳನ್ನೂ ಕರೆದು ನಮ್ಮ ಹತ್ರ ಎಲ್ಲ ಮಾತಾಡೋರು ನಾವು ಹುಡುಗರು. ಆಗ ಬಸವಲಿಂಗಪ್ಪನವ್ರು ಬಂದು ಅಲ್ಲಿ ಸಭೆಗಳು ಮಾಡಿ ಮೀಟಿಂಗ್ಗಳು ಮಾಡ್ತಾಯಿದ್ರು. ನಮ್ಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಆಮೇಲೆ ಏನು ಇದು ಹಿಂಗೆ ಮಾಡ್ತಾವ್ರೆ ಅಂದರೆ ನಮಗೆಲ್ಲ ಅವಾಗ ಹೇಳೋರು ಇವರು ನಮ್ಮ ನಾಯಕರು. ನಮ್ಮ ಭಾಗದ ವೈಟ್ಫೀಲ್ಡ್ ಕಡೆಯಿಂದ ಒಬ್ಬರು ಬರೋರು ನಮ್ಮ ರಿಲೇಟಿವ್ಸ್. ಅವರು ಅಲ್ಲಿ ಸಭೆಗೆ ಬಂದಾಗ ಗೊತ್ತಾಯಿತು ಬಸವಲಿಂಗಪ್ಪನವ್ರು ಇವರು ಹೋರಾಟಗಾರರು, ಇವರು MLA ಆಗಿದ್ರು ಸಹ ಅವರು ಸಿಂಪಲ್ಲಾಗಿ ಎಲ್ಲ ಹಾಸ್ಟೆಲ್ ಹತ್ರ ಬಂದು ಎಲ್ಲರೂ ನಮ್ಮ ಭಾಗದವ್ರನ್ನೆಲ್ಲ ಕರೆದು ಅಲ್ಲಿ ಸಭೆ ಮಾಡ್ತಾಯಿದ್ರು. ಆಗ ನಮ್ಮವರು ನಮಗೆ ವಿಚಾರ ತಿಳಿಸ್ಕೊಟ್ರು, ನೋಡಪ್ಪ ಇವರೇ ನಮಗೆಲ್ಲ ನಾಯಕರು, ನೀವು ಇವ್ರ ಬಗ್ಗೆ ಇಲ್ಲಿದ್ದೀರಿ, ನೀವು ಪುಣ್ಯವಂತರು. ಈ ಭಾಗದಲ್ಲಿ ಏನಾದರೂ ಡೆವಲಪ್ಮೆಂಟ್ ಇದೆಲ್ಲ ನಮ್ಮವರು ಆಗಬೇಕಂದ್ರೆ ಕಾರಣ ಬಸವಲಿಂಗಪ್ಪರು ಅಂತ ನಮ್ಗೆ ಆಗ ತಿಳಿಸ್ಕೊಡು. ಆವಾಗ ನಾವು ಬಸವಲಿಂಗಪ್ಪನವ್ರನ್ನ ಆ ಸಭೆಗಳಲ್ಲಿ ಆಗಾಗ ಹೋಗಿ ಒಂದು ಪದವಿಯನ್ನು ಕಳ್ಕೊಂಡಂಥವ್ರು ಈ ಬೂಸ ಚಳುವಳಿ ಅಂತಕ್ಕಂಥ ಕನ್ನಡ ಸಾಹಿತ್ಯ ಬೂಸ ಅಂತ ಹೇಳಿದ ತಕ್ಷಣ ಇಡೀ ರಾಜ್ಯದ ಕನ್ನಡ ಪರ ಹೋರಾಟಗಾರರು ಮತ್ತು ಚಿತ್ರನಟರು ಕೂಡ, ಹೊರನಟರು ಕೂಡ ಅವರನ್ನು ವಿರೋಧ ಮಾಡಿದ್ರು. ಆಗ ಬೂಸ ಕನ್ನಡ ಸಾಹಿತ್ಯವನ್ನು ಬೂಸ ಅಂದರು ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಕಾರಹಳ್ಳಿಯವರು ಹೇಳಿದಂಗೆ ದಲಿತ ಚಳುವಳಿ ಹುಟ್ಟಿಗೂ ಕೂಡ ಅವರೇ ಕಾರಣಕರ್ತರು. ಮತ್ತು ಈಗಾಗಲೇ ಅನೇಕ ಭೂ ಸುಧಾರಣಾ ಕಾಯ್ದೆಗಳು ಬಂದರು, ಅದಕ್ಕೂ ಬಸವಲಿಂಗಪ್ಪನವರೇ ನೇರ ಕಾರಣ. ಈಗ PTCL ವಿಚಾರ ಬಂದಾಗ ದಲಿತರಿಗೆ ಏನು ಬದುಕಿರ್ತಕ್ಕಂಥದ್ದೇ ಭೂಮಿಯಲ್ಲಿ ಮತ್ತೆ ಯಾವ ಸರ್ಕಾರಗಳು ಕೊಟ್ಟಂಥ ಭೂಮಿಯನ್ನು ಮತ್ತೆ ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಏನು ಕಾನೂನು ಏನಿದೆ PTCL ಕಾಯ್ದೆ, ಅದು ಬರಬೇಕಾದರೂ ಕೂಡ ಬಸವಲಿಂಗಪ್ಪ ಅವರ ಕಾರಣ. ಈ ಸಂದರ್ಭದಲ್ಲಿ ನಮ್ಮ ಕಾರಹಳ್ಳಿ ಹೇಳಿದಾಗೆ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದಾಗಬೇಕು. ಅವರ ಕುಟುಂಬದವನ್ನು ಕೂಡ ಈ ಸರ್ಕಾರಗಳು ನಗಣ್ಯವಾಗಿ ಮಾಡಿದ್ದಾರೆ. ಅವರು ಕೂಡ ಎಲ್ಲೂ ಬೆಳಕಿಗೆ ಬರೋದು ರೀತಿ ಬಂದಿಲ್ಲ.
ಆ ನಿಟ್ಟಿನಲ್ಲಿ ಬಸವಲಿಂಗಪ್ಪನವರ ಹೋರಾಟಗಳು ಮತ್ತು ಈ ದಲಿತರ ಬಗ್ಗೆ ಇದ್ದಂಥ ಕಾಳಜಿ ಕಾರಲ್ಲಿ ಅವರು ಅದನ್ನು ನೆನಪು ಮಾಡ್ತಾ ಹೇಳ್ತಿದ್ರು. ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕೊಳಕು ಬಟ್ಟೆಯಲ್ಲಿ ಹೋದರೆ ನೀವು ಒಗೆದು ಶುಭ್ರವಾಗಿ ಬನ್ನಿ, ನೀವು ಸ್ವಲ್ಪ ದಲಿತರು ನೀಟಾಗಿರೋದು ಕಲ್ತ್ಕೊಳ್ಳಿ ಅಂತೇಳಿ ಶಿಸ್ತನ್ನು ಕಲಿಸಿದಂಥ ಒಬ್ಬ ಮಹಾನ್ ನಾಯಕ. ಬಾಬಾ ಸಾಹೇಬರು ಏನು ಹೇಳ್ತಿದ್ರು, ಗಾಂಧಿ ಮತ್ತು ಬಾಬಾ ಸಾಹೇಬ್ರಿಗೆ ಹೋಲಿಸಿದಾಗ ಕೆಲವರು ಹೇಳ್ತಿದ್ರು ಗಾಂಧಿ ಅರಕು ಬಟ್ಟೆಯಲ್ಲಿದ್ದಾರೆ, ಬಾಬಾ ಸಾಹೇಬ್ ಯಾವಾಗಲೂ ಸೂಟು ಬೂಟ ಹಾಕ್ಕೊಂಡಿರ್ತಾರೆ ಅಂತ ಕ್ವಶನನ್ನು ಮಾಡೋ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಹೇಳ್ತಿದ್ರು ಅವರ ನಾಯಕ ಅವರಿಗೆ ಈ ರೀತಿಯಾದಂಥ ಅಂದರೆ ಬಟ್ಟೆಯನ್ನು ಹಾಕ್ಕೊಳ್ತಿರ್ತಕ್ಕಂಥ ಸಂಸ್ಕೃತಿಯನ್ನು ಕಲಿಸ್ತಾರೆ, ಆದರೆ ನಾನು ಸೂಟು ಬೂಟನ್ನು ಹಾಕ್ಕೊಂಡು ನನ್ನ ಜನ ಇದೇ ರೀತಿ ಬದುಕಬೇಕು ಅನ್ನೋದನ್ನು ಕಲಿಸ್ತೇನೆ ಅಂತ ಅವರಿಂದ ಪ್ರೇರೇಪಿತರಾದಂಥ ಬಸವಲಿಂಗಪ್ಪ ಅವರು ಕೂಡ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಿ ಹಳ್ಳಿಗಾಡಿನಿಂದ ಹೋದಂಥ ಜನರೇನಿದ್ರು ಅವರ ಕಷ್ಟ ಕಾರ್ಪಣ್ಯಗಳನ್ನು ಭೂಮಿ ವಿಚಾರ ಹೋದರೆ ನೇರವಾಗಿ ಅವರು ಕರೆಸಿ ಅಧಿಕಾರಿಗಳಿಗೆ ನೇರವಾಗಿ ಹೇಳಿ ಆ ಕೆಲಸವನ್ನು ಮಾಡಿಕೊಡ್ತಿದ್ರು ಅಂತೇಳಿ ನಾನು ಕೆಲವರು ಯಾರು ಕೆಲಸ ಮಾಡಿಸ್ಕೊಂಡಿದ್ದಾರೆ ಅವರನ್ನು ನೇರವಾಗಿ ಹೇಳಿರೋದನ್ನು ಕಂಡಿದ್ದೀನಿ. ಅಂಥ ನೇರ ನುಡಿಯ ವ್ಯಕ್ತಿತ್ವ ಇದ್ದಂಥವ್ರು ಬಸವಲಿಂಗಪ್ಪ ಅವರು. ಆ ಸಂದರ್ಭದಲ್ಲಿ ಅವರನ್ನು ನೆನೆಸ್ತಕ್ಕಂಥ ಕೆಲಸ ಇವತ್ತು ನಾವೇನು ದಲಿತ ಚಳುವಳಿ ಅಂತ ಕಟ್ಕೊಂಡಿದ್ದೀವಿ, ಆ ಚಳುವಳಿಯ ರೂವಾರಿಗಳು ಆ ಚಳುವಳಿ ಹುಟ್ಟಬೇಕಾದ್ರೆ ಕಾರಣ ಅವರೇ. ಈ ಸಂದರ್ಭದಲ್ಲಿ ನೆನೀತಕ್ಕಂಥದ್ದು ಇದನ್ನು ಸರ್ಕಾರಗಳು ಮತ್ತು ಎಲ್ಲ ಜನಾಂಗಗಳು ಮಾಡಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ನಾವು ಈ ಒಂದು ಸಾಂಕೇತಿಕವಾಗಿ ಅವರನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ರಿಗೂ ಕೂಡ ನಾನು ಜಿಲ್ಲಾ ಸಮಿತಿ ಮತ್ತು ಪತ್ರಕರ್ತರ ಮಿತ್ರರು ಕೂಡ ತಾವೆಲ್ಲರಿಗೂ ಇದ್ದೀರಾ, ತಮಗೆಲ್ಲರಿಗೂ ಕೂಡ ಬಸವಲಿಂಗಪ್ಪನವರ ಜಯಂತಿ ಪರವಾಗಿ ಶುಭಾಶಯಗಳನ್ನು ಜಯಂತಿ. ಬಸವಲಿಂಗಪ್ಪನವರು ಅಂದರೆ ಬಹುಶಃ ಕರ್ನಾಟಕದೊಳಗಡೆ ಒಂದು ಸ್ವಾಭಿಮಾನವನ್ನು, ಒಂದು ಜಾಗೃತಿಯನ್ನು, ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿದಂಥವರಲ್ಲಿ ಪ್ರಮುಖರಲ್ಲಿ ಬಸವಲಿಂಗಪ್ಪನವರು ಭಾಳ ಮೇರು ವ್ಯಕ್ತಿತ್ವ. ಬಸವಲಿಂಗಪ್ಪನವರು ಇವತ್ತಿಗೆ 100 ವರ್ಷದ ಜನ್ಮ ಶತಮಾನೋತ್ಸವ ಇದು. ಅವರ ಹುಟ್ಟಿ 100 ವರ್ಷ ಇವತ್ತಿಗೆ. ಅಂದರೆ ಬಸವಲಿಂಗಪ್ಪನವರು ಕರ್ನಾಟಕದೊಳಗಡೆ ಮಂತ್ರಿಗಳಾಗಿ ವಿಶೇಷವಾಗಿ ಅವ್ರು ಮಾಡಿರುವಂಥ ಕೆಲಸ ಇದೆಯಲ್ಲ, ಅದು ಯಾವತ್ತಿಗೂ ಶೋಷಿತ ಸಮುದಾಯಗಳು ನೆನಪಲ್ಲಿಟ್ಕೊಳ್ಳುವಂಥ ಕೆಲಸ. ಅವರು ಈ ಪಕ್ಕದ ಯಲಹಂಕ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ರು. ಅಲ್ಲಿ ಮಂತ್ರಿಗಳಾಗಿ, ಪೌರಾಡಳಿತ ಸಚಿವರಾಗಿ, ಅರಣ್ಯ ಸಚಿವರಾಗಿ ಈ ರೀತಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದಂಥವ್ರವರು. ಆದರೆ ಕರ್ನಾಟಕದೊಳಗಡೆ ವಿಶೇಷವಾಗಿ ಶತಮಾನಗಳಿಂದ ಒಂದು ತಳವರ್ಗದ ಜನ ಮಲಾವರೋ ಪದ್ಧತಿ ಇತ್ತು ಈ ರಾಜ್ಯದೊಳಗಡೆ. ಅಂದರೆ ಮಲ ಅಂದರೆ ಅದು ನಿಮಗೆ ಗೊತ್ತಿದೆ, ಆ ಮಲವನ್ನು ತಲೆ ಮೇಲೆ ಎತ್ಕೊಂಡು ಹೋಗ್ತಾಯಿದ್ರು ಈ ನೆಲದ ಜನರು. ಮೇಲ್ಜಾತಿಗಳು ಕಕ್ಕಸ್ ಮಾಡಿ ತನ್ನ ಎತ್ಕೊಂಡು ತಲೆ ಮೇಲೆ ಎತ್ಕೊಂಡು ಹೋಗಿ ತಿಪ್ಪೆಗಳಿಗೆ ಹಾಕ್ತಾಯಿದ್ರು. ಅಂಥ ಮಲವರುವ ಪದ್ಧತಿಯನ್ನು ನಿಷೇಧ ಮಾಡಿದಂಥ ಕೀರ್ತಿ ಬಸವಲಿಂಗಪ್ಪನವ್ರಿಗೆ ಸೇರ್ತದೆ. ಇವತ್ತೇನಾದರೂ ನಾವು ಟಾಯ್ಲೆಟ್ಗಳು ಕಟ್ಕೊಂಡಿದ್ದೀವಿ, ಚೆನ್ನಾಗಿದ್ದೀವಿ, ಇದನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಆ ಮಲವರ ಪದ್ಧತಿಗೆ ಇತಿಶ್ರೀ ಆಡಿ ಒಂದು ನಾಗರಿಕತೆಗೆ ತಗೊಂಡು ಬರೋದಕ್ಕೆ ಬಸವಲಿಂಗಪ್ಪನವ್ರ ಕಾರಣ. ಅದ್ರ ಜೊತೆಯಲ್ಲಿ ಕರ್ನಾಟಕದೊಳಗಡೆ ಬೂಸಾ ಚಳವಳಿ ಅನ್ನೋದು ಆಗಿತ್ತು, ನಿಮಗೆಲ್ಲ ಗೊತ್ತಿದೆ. ಅದು ಬೂಸಾ ಚಳವಳಿ ನಡೀಲಿಕ್ಕೆ ಕಾರಣ ಬಸವಲಿಂಗಪ್ಪನವರು. ಕನ್ನಡದ ಸಾಹಿತ್ಯದೊಳಗಡೆ ಬಹುತೇಕ ಬೂಸಾ ಇದೆ, ನಮ್ಮ ಹುಡುಗರು ಇಂಗ್ಲೀಷನ್ನು ನೀವು ಓದಬೇಕು, ಇಂಗ್ಲೀಷ್ ಜ್ಞಾನಾರ್ಜನೆ ಪಡ್ಕೋಬೇಕು ಅಂತೇಳಿ ಬಸವಲಿಂಗಪ್ಪನವ್ರು ಹೇಳ್ತಾರೆ. ಆ ಕಾರಣಕ್ಕಾಗಿ ಅವ್ರ ವಿರುದ್ಧ ಈ ರಾಜ್ಯದಲ್ಲಿ ದೊಡ್ಡ ಚಳುವಳಿ ಆಗ್ತದೆ. ಚಳುವಳಿಯಾಗಿ ಅವತ್ತು ಅಧಿಕಾರವನ್ನು ಬಸವಲಿಂಗಪ್ಪನವ್ರು ಕಳ್ಕೊತಾರೆ, ತನ್ನ ಮಂತ್ರಿ ಪದವಿಯನ್ನು ಕಳ್ಕೊತಾರೆ. ಆದರೆ ಆ ಮಂತ್ರಿ ಪದವಿ ಕಳ್ಕೊಂಡ ಕಾರಣಕ್ಕೆ ಈ ರಾಜ್ಯದಲ್ಲಿರುವಂಥ ದಲಿತರು, ಹಿಂದುಳಿದ ಜಾತಿಗಳು ಜಾಗೃತರಾಗಿ ದಲಿತ ಸಂಘರ್ಷ ಸಮಿತಿ ಹುಟ್ಟೋದಕ್ಕೆ ಕಾರಣ ಆಗ್ತದೆ. ದಲಿತ ಲೇಖಕ ಮತ್ತು ಬಂಡಾಯಗಾರರ ಸಮ್ಮೇಳನ ಮಾಡಿ ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಆಗ್ತದೆ. ಆ ಕಾರಣಕ್ಕಾಗಿ ಬಸವಲಿಂಗಪ್ಪನವರು ದಲಿತರೊಳಗಡೆ, ವಿಶೇಷವಾಗಿ ಬಡವರೊಳಗಡೆ ಒಂದು ಸ್ವಾಭಿಮಾನವನ್ನು, ಒಂದು ಜಾಗೃತಿಯನ್ನು, ಒಂದು ವಿಶೇಷವಾಗಿ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿದಂಥ ಒಬ್ಬ ಜಾಗೃತಿಕಾರ. ಅವರು ಕರ್ನಾಟಕದ ಮಹಾನ್ ಮಾನವತಾವಾದಿ. ಆ ಕರ್ನಾಟಕದ ಒಳಗಡೆ ನಮ್ಮೆಲ್ಲರಿಗೂ ಇವತ್ತು ಸ್ಫೂರ್ತಿಯ ನಾಯಕರು ಬಸವಲಿಂಗಪ್ಪನವ್ರು. ಅಂದರೆ ತುಂಬ ಜನ ಭಯ ಪಡ್ತಿದ್ರು. ಅವರು ಶಿಸ್ತಿಗೆ ಹೆಸರು, ಶಿಸ್ತು ಅವರ ಇದರಲ್ಲಿ ಬರ್ತಿತ್ತು. ನಮ್ಮವ್ರನ್ನ ಕಂಡ್ರೆ ಭಾಳ ಶಿಸ್ತಿನಿಂದ ಇರಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಆ ಕಾರಣಕ್ಕೆ ಮಂತ್ರಿ ಆಗಬೇಕಾಗಿತ್ತು. ಇಂದಿರಾ ಗಾಂಧಿ ಅಂಥವರನ್ನೇ ನೇರ ಮುಖಾಮುಖಿ ಮಾತಾಡಿಸುವಂಥ ಎದೆಗಾರಿಕೆ ಇದ್ದಂಥ ಮನುಷ್ಯ ಅವರು. ಸೆಂಟ್ರಲಲ್ಲೂ ಮಂತ್ರಿ ಆಗಬೇಕಾಗಿತ್ತು. ಇವ್ರು ಮಾಡಿದ್ರಲ್ಲ ಈ ಕ್ರಾಂತಿಕಾರಿ ಬದಲಾವಣೆ, ಪೌರ ಕಾರ್ಮಿಕರಿಗಾಗಿ ಮಲವರ ಪದ್ಧತಿ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಜಾಗೃತಿ ಮೂಡಿಸಿದ್ರಲ್ಲ, ಅದು ಇಡೀ ರಾಷ್ಟ್ರಕ್ಕೆ ಅನ್ವಯಿಸ್ತು.
ಇಡೀ ರಾಷ್ಟ್ರಕ್ಕೆ ಬೇರೆ ಬೇರೆ ರಾಜ್ಯಗಳು ಇದನ್ನು ಫಾಲೋಅಪ್ ಮಾಡಿದ್ರು. ಆ ಕಾರಣಕ್ಕಾಗಿ ಬಸವಲಿಂಗಪ್ಪ ಅವ್ರನ್ನ ಈ ಸರ್ಕಾರ ಅವರ 100 ವರ್ಷ ತುಂಬಿರೋ ಕಾರಣಕ್ಕೆ ಶಾಶ್ವತವಾದ ಕಾರ್ಯಕ್ರಮವನ್ನು ಈ ಸರ್ಕಾರ ಮಾಡಬೇಕು. ಶಾಶ್ವತವಾದ ಈ 100 ವರ್ಷದಲ್ಲಿ ಬಸವಲಿಂಗಪ್ಪನವರ ಹೆಸರಿನಲ್ಲಿ ಕರ್ನಾಟಕದೊಳಗಡೆ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಮತ್ತು ಅವರ ಜನ್ಮ ಶತಮಾನೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿ, ಈ ಜಿಲ್ಲಾ ಸಮಿತಿನೂ ಸಹ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ದೀವಿ.